ಮತದಾರರ ಪಟ್ಟಿಯಲ್ಲಿ ಹೊಸದಾಗಿ ಹೆಸರು ಸೇರ್ಪಡೆಗೆ ನಮೂನೆ 6 ಸಲ್ಲಿಕೆಗೆ ಅವಕಾಶ. ಗದಗ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಾದ ಶಿರಹಟ್ಟಿ, ಗದಗ, ರೋಣ ಮತ್ತು ನರಗುಂದ ಸಂಪಾದಿಸಿದಂತೆ ಕರಡು ಮತದಾರರ ಯಾದಿಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿ, ಉಪವಿಭಾಗಾಧಿಕಾರಿಗಳ ಕಚೇರಿ, ತಹಶೀಲ್ದಾರರ ಕಚೇರಿಗಳಲ್ಲಿ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳ ವೆಬ್ಸೈಟ್ 24ರಂದು ಪ್ರಕಟಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದರು. ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಎಸ್ಐಆರ್ ಮತದಾರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಜರುಗಿದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಧಾನಸಭಾ ಮತಕ್ಷೇತ್ರಗಳ ಮತದಾರರ ನೋಂದಣಿ ನಂದನ ಅಧಿಕಾರಿಗಳಾದ ಗಂಗಪ್ಪೂರ್ ಶ್ರೀಮತಿ ನಂದ ಹಣೆಬರಟ್ಟಿ, ಎಸ್ಡಿ ಪಾಟೀಲ್ ಹಾಗೂ ಚುನಾವಣಾ ಶಾಖೆ ತಹಸೀಲ್ದಾರ್ ಸಂತೋಷ್ ಹಿರೇಮಠ ಹಾಜರಿದ್ದರು. ವಾರ್ಡ್ 21ರ ಇತಿಹಾಸದಲ್ಲೇ 1/4 ಭಾಗ ಕೋಟಿ ವೆಚ್ಚದ ದಾಖಲೆಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಗದಗ ಬೆಟಗೇರಿ ಅವಳಿ ನಗರದ ಸ್ಥಳೀಯ ಸಂಸ್ಥೆಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಂದೇ ವಾರ್ಡಿನ ಸಮಗ್ರ ಮೂಲಸೌಕರ್ಯ ಕಲ್ಪಿಸಲು ಬೃಹತ್ ಮೊತ್ತದ ಅನುದಾನ ಮಂಜೂರಾಗುವ ಮೂಲಕ ವಾರ್ಡ್ ಸಂಖ್ಯೆ 21 ಹೊಸ ಇತಿಹಾಸ ಬರೆದಿದೆ. ಬಡವರ ಧ್ವನಿಯಾಗಿ ವಾರ್ಡಿನ ಸರ್ವಾಂಗೀಣ ಪ್ರಗತಿಗೆ ಹಗಲಿರುಳು ಶ್ರಮಿಸುತ್ತಿರುವ ನಗರಸಭೆಯ ಉತ್ಸಾಹಿ ಸದಸ್ಯರಾದ ಚಿಮ್ಮಿ ನದಾಫ್ ಅವರ ಅಪ್ರತಿಮ ಕಳಕಳಿ ಮತ್ತು ಹಿರಿಯ ಮುತ್ಸದ್ದಿ ಶಾಸಕ ಎಚ್.ಕೆ. ಪಾಟೀಲ ಅವರ ಜನಪರ ಕಾಳಜಿಯ ಜಂಟಿ ಸಂಕಲ್ಪದಿಯದಾಗಿ ಈ ಐತಿಹಾಸಿಕ ಸಾಧನೆ ಸಾಧ್ಯವಾಗಿದೆ. 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ವಾರ್ಡ್ ಸಂಖ್ಯೆ 21ರ ವ್ಯಾಪ್ತಿಯಲ್ಲಿ ಅಂದಾಜು 1,25,00,000 ರೂಪಾಯಿಗಳ ಬೃಹತ್ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ಸಿಸಿ ರಸ್ತೆ, ಸುಸಜ್ಜಿತ ಚರಂಡಿ ಹಾಗೂ ಇತರೆ ಪ್ರಮುಖ ಸಿವಿಲ್ ಕಾಮಗಾರಿಗಳಿಗೆ ಹಿರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಎಚ್.ಕೆ. ಪಾಟೀಲ ಸಾಹೇಬರು ವೈದಿಕ ವಿಧಿವಿಧಾನಗಳೊಂದಿಗೆ ಅತ್ಯಂತ ಅದ್ದೂರಿಯಾಗಿ ಭೂಮಿಪೂಜೆ ನೆರವೇರಿಸಿದರು. ಈ ಅದ್ಭುತ ಮತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿ ಸ್ಥಳೀಯ ಪ್ರಮುಖ ಮುಖಂಡರು, ನಗರಸಭೆಯ ಗಣ್ಯ ಸದಸ್ಯರು, ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು, ವಾರ್ಡಿನ ಪ್ರಜ್ಞಾವಂತ ನಾಗರಿಕರು ಹಾಗೂ ನೂರಾರು ಸಂಖ್ಯೆಯ ಉತ್ಸಾಹಿ ಕಾರ್ಯಕರ್ತರು ಉಪಸ್ಥಿತರಿದ್ದು ಹರ್ಷ ವ್ಯಕ್ತಪಡಿಸಿದರು. ಶ್ರಾವಣ ಮಾಸದ ನಿಮಿತ್ತ ಸುಕ್ಷೇತ್ರ ಗಂವಾರದ ಪಾಂಡುರಾಗ ಮಹಾರಾಜರು ಸದ್ಗುರು ಶಂಕರಾನಂದ ಸ್ವಾಮಿಗಳ ಪುಣ್ಯಾರಾಧನೆ ನಿಮಿತ್ತ ಬೆಟಗೇರಿ ಸೋಪಾನನಾಥ ಗುರುಗಳ ಗುರುಕುಲಕ್ಕೆ ಆಗಮಿಸಿದ್ದರು. ಇದೇ ಸಂದರ್ಭದಲ್ಲಿ ಗುರುಕುಲದ ಸಕಲ ಸದ್ಭಕ್ತರ ಸಮ್ಮುಖದಲ್ಲಿ ಆಧ್ಯಾತ್ಮಿಕ ಚಿಂತಕರಾದ ಮಾತೋಶ್ರೀ ರತ್ನಮ್ಮ ನಂದೀಶೆಟ್ಟರ ಇವರ ಸಮ್ಮುಖದಲ್ಲಿ ಪಾಂಡುರಾಗ ಮಹಾರಾಜರಿಗೆ ಸನ್ಮಾನ ಮಾಡಿ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿದರು. ಸನ್ಮಾನ ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಸ್ವಯಂ ಪ್ರಕಾಶನಾದ ಗುರುವಿನ ಕಾಂತಿಯದಲೇ ಜಗತ್ತು ಪ್ರಕಾಶಿಸುತ್ತಿರುವುದು, ಸರ್ವರೂ ಆನಂದ ರೂಪಿಯಾದ ಗುರುವಿನಿಂದಲೇ ಸಂತೋಷಿತರಾಗಿರುವರು. ಸದಾ ಗುರುವಿನ ಸ್ಮರಣೆ ನಾಮಜಪ ಮಾಡಿ ಗುರುವಿನ ಕೃಪೆಗೆ ಪಾತ್ರರಾಗಬೇಕೆಂದು ಆಶೀರ್ವದಿಸಿದರು. ಶ್ರೀದೇವಿ ಮುದಗಲ್ಲ ನವನಾಥ ಚರಿತ್ರೆ ಪಾರಾಯಣ ಮಾಡಿದರು. ಕೊನೆಗೆ ಶಿವನಾಮಜಪ ಮಹಾಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು.